ಹಲೋ ಫ್ರೆಂಡ್ಸ್, ಇಷ್ಟು ದಿನ ವೆಯ್ಟ್ ಮಾಡಿದ್ದಕ್ಕೂ ಮ್ಯಾಕ್ಸ್ ಸಿನಿಮಾದ ಕಡೆಯಿಂದ ಸರ್ಪ್ರೈಸ್ ಬಂದಿದೆ ಅಂತಲೇ ಹೇಳ್ಬೋದು. ನಿನ್ನೆ ತಾನೇ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ರು, ಒಂದು ಬಿಗ್ ಅನೌನ್ಸ್ಮೆಂಟ್ ಇದೆ ಅಂತ. ಸೊ ಏನಿರ್ಬೋದು ಅಂತ ಫ್ಯಾನ್ಸ್ಗಳು ತುಂಬಾನೇ ವೆಯ್ಟ್ ಮಾಡ್ತಾ ಇದ್ರು. ಆದರೆ ಅದು ರಿಲೀಸ್ ಡೇಟ್ ಅಂತ ಫಿಕ್ಸ್ ಆಯಿತು. ಸೊ ಮ್ಯಾಕ್ಸ್ ಸಿನಿಮಾ ಡಿಸೆಂಬರ್ 25, 2024ರಲ್ಲಿ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಸೊ ಇದೊಂದು ಒಳ್ಳೆ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಆದರೆ UI ಸಿನಿಮಾ ಅದೇ ಡೇಟ್ಗೆ ಅಂತ ಲಾಕ್ ಮಾಡ್ಕೊಂಡಿದ್ರು. ಆದರೆ ಅದು ಬರೋಂಗೆ ಕಾಣಲ್ಲ. ಈ ವರ್ಷ ಅಂತೂ UI ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅದೇ ಡೇಟ್ಗೆ ಮ್ಯಾಕ್ಸ್ ಸಿನಿಮಾ ಬರೋ ಕಾರಣ ಅದು ಮುಂದೂಡ್ತಾರೆ ಅಂತ ಕಾಣಿಸುತ್ತೆ. ಆದರೆ ಹೇಗಾದರೂ ಇರಲಿ, ಮ್ಯಾಕ್ಸ್ ಸಿನಿಮಾ ಕಡೆಯಿಂದ ಇದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ತುಂಬ ವರ್ಷಗಳೇ ಆಗೋಯ್ತು. ಲಾಸ್ಟ್ ಇವರ ವಿಕ್ರಾಂತ್ ರೋಣ ಸಿನಿಮಾನೇ ಲಾಸ್ಟು. ಅದ ನಂತರ ಯಾವ ಸಿನಿಮಾ ಕೂಡ ಬಂದಿರಲಿಲ್ಲ. ಆದರೆ ಈ ಸಿನಿಮಾದ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಗಳಿವೆ. ಯಾಕೆಂದರೆ ಈ ಸಿನಿಮಾ ಒಂದೊಳ್ಳೆ ಆ್ಯಕ್ಷನ್ ಥ್ರಿಲ್ಲರ್ ಆಗಿರುತ್ತೆ ಅಂತ ನಮಗೆ ಟೀಸರ್ ಎಲ್ಲ ನೋಡಿದಾಗ ಕಾಣುತ್ತೆ. ಮತ್ತು ಕಿಚ್ಚ ಸುದೀಪ್ ಅವರ ಒಂದು ಮಾಸ್ ಲುಕ್ ಮತ್ತು ಪೊಲೀಸ್ ಕ್ಯಾರೆಕ್ಟರ್ ಕೂಡ ಈ ಒಂದು ಸಿನಿಮಾದಲ್ಲಿ ಇರುತ್ತೆ. ಒನ್ ಡೇ ನಡೆಯುವಂಥ ಸ್ಟೋರಿ ಆಗಿದ್ದು, ಈ ಒಂದು ನೈಟಲ್ಲಿ ನಡೆಯುವಂಥ ಸ್ಟೋರಿ. ಒಂದು ಒಳ್ಳೆ ಆ್ಯಕ್ಷನ್ನು, ಸಸ್ಪೆನ್ಸು ಎಲ್ಲ ಇರುತ್ತೆ ಅಂತ ಈ ಒಂದು ಸಿನಿಮಾದಲ್ಲಿ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಇದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಫ್ಯಾನ್ಸ್ಗಳು ಫುಲ್ ಖುಷಿಯಾಗಿದ್ದಾರೆ ಅಂತಲೇ ಹೇಳೋದು. ಈ ವರ್ಷ ಬಗೀರ ಮತ್ತು ಬೈರೇತರಣಗಳು ಒಳ್ಳೆ ಕಲೆಕ್ಷನ್ನ ಮಾಡಿದ್ವು. ಆದರೆ ಕೆಲವೊಂದು ಸಿನಿಮಾಗಳು ಭೀಮಾ ಮತ್ತು ಕೃಷ್ಣ ಪ್ರಣಯ ಕೂಡ ಒಂದೊಳ್ಳೆ ಕಲೆಕ್ಷನ್ ಮಾಡಿದ್ವು. ಆದರೆ ಮ್ಯಾಕ್ಸ್ ಸಿನಿಮಾ ಇದು ಕೂಡ ಬಾಕ್ಸ್ ಆಫೀಸಲ್ಲಿ ಒಳ್ಳೆ ಕಲೆಕ್ಷನ್ ಮಾಡೋ ಸಾಧ್ಯತೆ ಇದೆ. ಯಾಕೆಂದರೆ ಸುದೀಪ್ ಅವರ ಈ ಒಂದು ಸಿನಿಮಾನ ನೋಡೋಕ್ಕೆ ಫ್ಯಾನ್ಸ್ಗಳು ಕಾತರಾಗಿದ್ದಾರೆ. ಸೊ ಹೀಗಾಗಿ ಈ ಒಂದು ಸಿನಿಮಾ ಒಂದು ನೈಟಲ್ಲಿ ನಡೆಯುವಂಥ ಒಂದು ಡಾರ್ಕ್ ಥೀಮ್ ಇರುವಂಥ ಸಿನಿಮಾ ಆಗಿದ್ದು, ಇದು ಕನ್ನಡಕ್ಕೆ ಒಂದು ಹೊಸ ರೀತಿ ಅಂತಲೇ ಸಿನಿಮಾ ಹೇಳ್ಬೋದು. ಸೊ ಹೀಗಾಗಿ ಯಾವ ರೀತಿ ಇರುತ್ತೆ ಅಂತ ತುಂಬಾ ವೇಟ್ ಮಾಡ್ತಿದ್ವಿ. ಮತ್ತು ಒಂದು ಸಿನಿಮಾದಲ್ಲಿ ಮೇನ್ ವಿಲನ್ ಆಗಿ ಸುನಿಲ್ ಅವರು ಕಾಣಿಸ್ಕೊಳ್ತಿದ್ದಾರೆ. ಇವರ ಕ್ಯಾರೆಕ್ಟ್ರು ಯಾವ ರೀತಿ ಇರುತ್ತೆ ಅಂತ ನಾವು ನೋಡಬೇಕು. ಯಾಕಂದರೆ ಪುಷ್ಪ ಸಿನಿಮಾದಲ್ಲಿ ಬೇರೆ ಲೆವೆಲಲ್ಲಿ ಆ್ಯಕ್ಟ್ ಮಾಡಿದ್ರು. ಸೊ ಹೀಗಾಗಿ ಇದರಲ್ಲೂ ಕೂಡ ಒಂದೊಳ್ಳೆ ಕ್ಯಾರೆಕ್ಟರ್ ಅವ್ರಿಗೆ ಇರುತ್ತೆ. ಮತ್ತು ವರಲಕ್ಷ್ಮಿ ಶರತ್ ಕುಮಾರ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ವಿಲನಿಶ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ಕೊಂಡು ಯಾವ ರೀತಿ ಈ ಥರ ಇರ್ತಾರೆ ಅನ್ನೋದು ಮೋಸ ಮಾಡೋ ಥರ ಅನಿಸುತ್ತೆ. ಯಾಕೆಂದ್ರೆ ಟೀಸರಲ್ಲಿ ಮೊದಲೇ ನೋಡಿದ್ವಲ್ಲ. ಸೊ ಹೀಗಾಗಿ ಮ್ಯಾಕ್ಸ್ ಸಿನಿಮಾದ ರಿಲೀಸ್ ಡೇಟ್ಗೆ ಅಂತಲೇ ಒಂದು ಅನೌನ್ಸ್ಮೆಂಟ್ ವೀಡಿಯೋ ಥರನೇ ಒಂದು ಬಿಟ್ಟಿದ್ದಾರೆ. ಅದು ಕೂಡ ಪ್ರೋಮೋ ಥರ ಚೆನ್ನಾಗಿತ್ತು. ಒಂದು ಫೈಟ್ ಸೀಕ್ವೆನ್ಸ್ನ ಅಲ್ಲಿ ಕಟ್ ಮಾಡಿಬಿಟ್ಟು ಅದರಲ್ಲಿ ಹಾಕಿದ್ದಾರೆ. ಸೊ ಹೀಗಾಗಿ ಈ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿದವರು ವಿಜಯ್ ಕಾರ್ತಿಕೇಯ ಅವರು. ಅವ್ರು ಯಾವ ರೀತಿ ಅವ್ರ ಕೈ ಚಳಕ ತೋರಿಸಿರ್ತಾರೆ ಒಂದು ಸಿನಿಮಾದಲ್ಲಿ, ಸುದೀಪ್ ಅವ್ರನ್ನ ಯಾವ ರೀತಿ ತೋರಿಸಿರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಹೀಗಾಗಿ ಈ ಒಂದು ಸಿನಿಮಾ ಡಿಸೆಂಬರ್ 25 ಫಿಕ್ಸ್ ಆಗಿದೆ, ಮುಂದೂಡೋಕ್ಕೆ ಸಾಧ್ಯನೇ ಇಲ್ಲ. ಈ ವರ್ಷ ಮ್ಯಾಕ್ಸಿಮಮ್ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಕಿಚ್ಚ ಸುದೀಪ್ ಅವರ ಕಿಚ್ಚ ಸುದೀಪ್ ಅವರ ಒಂದು ಸಿನಿಮಾನ ವೆಯ್ಟ್ ನೋಡೋಕ್ಕೆ